Hello students, welcome back to new video. I am your ಮಂಜುನಾಥ್ ಸರ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಪಾರ್ಟ್ ಇ ಒಳಗೆ 6 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡೋದನ್ನು ಡಿಸ್ಕಷನ್ ಮಾಡಿದ್ವಿ, ಹೌದಲ್ಲ. ಸೊ ಪಾರ್ಟ್ ಇ ಒಳಗೆ 10 ಮಾರ್ಕ್ಸನ್ನು ನಾವು ಮ್ಯಾಕ್ಸಿಮಮ್ ಆಗಿ ನಾವೇನು ಮಾಡ್ಬೋದು ತೊಗೋಬೋದು. ಈ 10 ಮಾರ್ಕ್ಸ್ ಒಳಗೆ 6+4 ಅಂತ ಡಿವೈಡ್ ಮಾಡಿ ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ 6 ಮಾರ್ಕ್ಸಿಗೆ ಅವ್ರು ಏನು ಮಾಡಿರ್ತಾರೆ, LPP ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಸೊ ಆಪ್ಷನ್ ಆಗಿ ಇನ್ನೊಂದೇನಪ್ಪ ಅಂದರೆ ಇಂಟಿಗ್ರೇಷನ್ ಕ್ವಶನ್ಸ್ ಕೊಟ್ಟಿರ್ತಾರೆ. ದೆನ್ ಅಗೇನ್ 4 ಮಾರ್ಕ್ಸ್ ಒಳಗೆ ಒಂದು ಕಂಟಿನ್ಯೂಟಿ ಕ್ವಶನ್ ಇರುತ್ತೆ ಆ್ಯಂಡ್ ಇನ್ನೊಂದು ಆಪ್ಷನ್ ಆಗಿ ನಿಮ್ಗೆ ಡಿಟರ್ಮಿನೆಂಟ್ ಕ್ವಶನ್ ಇರುತ್ತೆ. ಸೊ ನಾ ಪ್ರೀವಿಯಸ್ ವಿಡಿಯೋದಲ್ಲಿ 6 ಮಾರ್ಕ್ಸ್ ಕ್ವಶನ್ಸನ್ನು ಯಾವ ಥರ ಸಾಲ್ವ್ ಮಾಡಬೇಕು, LPPಗಿಂತ ಇಂಟಿಗ್ರೇಷನ್ ಎದಕ್ಕೆ ಇಂಪಾರ್ಟೆಂಟ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೌದಲ್ಲ. ಸೊ ಯಾಕಂದರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು LPP ಒಳಗೆ ಮಿಸ್ಟೇಕ್ ಮಾಡ್ತಾರೆ. ಸೊ ಅದನ್ನು ನೀವು ಮಿಸ್ಟೇಕ್ ಮಾಡಬಾರ್ದು ಆ್ಯಂಡ್ ಅಲ್ಲಿ ಟೈಮ್ ವೇಸ್ಟ್ ಆಗಬಾರ್ದಪ್ಪ ಅಂತಂದ್ರೆ ಬೆಟರ್ ಆಪ್ಷನ್ ನೀವು ಏನು ಮಾಡಬೇಕು, ಇಂಟಿಗ್ರೇಷನ್ನ ಚೂಸ್ ಮಾಡಬೇಕು. ಇಂಟಿಗ್ರೇಷನ್ ಚೂಸ್ ಮಾಡೋದ್ರಿಂದ ನೀವು 5 to 6 ಮಿನಿಟ್ಸ್ ಒಳಗೆ ಆರಾಮಾಗಿ ಆ ಕ್ವಶನ್ನ ಸಾಲ್ವ್ ಮಾಡಿ ನೀವು ಆರಾಮಾಗಿ ನೆಕ್ಸ್ಟು ಪಾರ್ಟ್ ಇ ಒಳಗಿಂದು 4 ಮಾರ್ಕ್ಸ್ ಕ್ವಶನ್ಸನ್ನು ಬರೆಯೋಕೆ ನಿಮ್ಗೆ ಈಸಿ ಆಗುತ್ತೆ. ಸೊ ಈ 6 ಮಾರ್ಕ್ಸ್ ಕ್ವಶನ್ ಒಳಗೆ ನಾನು ಏನಂತ ಹೇಳಿದ್ದೆ, ಪ್ರಾಪರ್ಟಿ P3 ಆ್ಯಂಡ್ ಪ್ರಾಪರ್ಟಿ P4 ಅನ್ನೋ ಎರಡು ಇಂಪಾರ್ಟೆಂಟ್ ಇಂಟಿಗ್ರೇಷನ್ ಪ್ರಾಪರ್ಟಿನ ನಾನು ಡಿಸ್ಕಷನ್ ಮಾಡಿದ್ದೆ. ಸೊ ಪ್ರಾಪರ್ಟಿ ಒಳಗೆ ಹಂಗೇನು ಅವ್ರು ಏನು ಮಾಡಿರ್ತಾರೆ, ಒಂದು ಇವ್ಯಾಲ್ಯುವೇಟ್ ಅಂತ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಸೊ ಒಂದು ಪ್ರಾಪರ್ಟಿ ಕೊಟ್ಟಿದ್ರು ಅಂದರೆ ಅದ್ರ ರೆಸ್ಪೆಕ್ಟಿವ್ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನು ನೀವು ಸಾಲ್ವ್ ಮಾಡಿದ್ರಿಂದ 6 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಅಗೇನ್ ಪ್ರಾಪರ್ಟಿ P4 ಆ್ಯಸ್ ಇಟ್ ಈಸು. ಸೊ ಒಂದು ಪ್ರಾಪರ್ಟಿ ಇರುತ್ತೆ, ಅದನ್ನು ನೀವು ಸಾಲ್ವ್ ಮಾಡಿ ವಿತ್ ರೆಸ್ಪೆಕ್ಟು ಅದಕ್ಕೆ ಒಂದು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ 6 ಮಾರ್ಕ್ಸನ್ನು ಈಸಿಯಾಗಿ ನೀವು ತೊಗೋಬೋದು. ಸೊ ಇದನ್ನು ಏನು ಮಾಡಿದ್ದೀನಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ 4 ಮಾರ್ಕ್ಸ್ ಕ್ಲಿಯರ್. ಸೊ 4 ಮಾರ್ಕ್ಸಿಗೆ ಬರುವಂಥವು ಯಾವ್ಯಾವ ಚಾಪ್ಟರ್ಸಿಂದ ನಾವು ಕ್ವಶನ್ಸ್ ಬರ್ತಾವು ಆ್ಯಂಡ್ ಯಾವ ಚಾಪ್ಟರಿಂದ ನಾವು ಕ್ವಶನ್ಸನ್ನ ಸಾಲ್ವ್ ಮಾಡಿದರೆ ನಮ್ಗೆ ಈಸಿಯಾಗಿ ಕಡಿಮೆ ಅವಧಿ ಒಳಗೆ ನಾವು ಈ ಕ್ವಶನ್ನ ಈಸಿಯಾಗಿ ಫುಲ್ ಔಟ್ ಆಫ್ ಮಾರ್ಕ್ಸ್ ತೊಗೋಬೋದು ಅನ್ನೋದನ್ನು ಹೇಳ್ತೀನಿ. ಸೊ ಬೇಸಿಕಲಿ 4 ಮಾರ್ಕ್ಸ್ ಕ್ವಶನ್ಸನ್ನು ನಿಮಗೆ 2 ಆಪ್ಷನ್ಸ್ ಅಂತ ಹೇಳಿದೆ ನಾನು, ಹೌದಲ್ಲ. ಸೊ ಫಸ್ಟ್ ಆಪ್ಷನ್ನು ಡಿಟರ್ಮಿನೆಂಟ್. ಸೊ ಡಿಟರ್ಮಿನೆಂಟ್ ಚಾಪ್ಟ್ರಿಂದ ನೀವು ಏನು ಮಾಡ್ಬೋದು, 4 ಮಾರ್ಕ್ಸ್ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಅಗೇನ್ ಕಂಟಿನ್ಯೂಟಿ. ಸೊ ಕಂಟಿನ್ಯೂಟಿಯಿಂದ ನೀವೇನು ಮಾಡ್ಬೋದು, 4 ಮಾರ್ಕ್ಸ್ ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಡಿಟರ್ಮಿನೆಂಟು ಆ್ಯಂಡ್ ಕಂಟಿನ್ಯೂಟಿ. ಸೊ ಇದ್ರೊಳಗೆ ನಾನು ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದ್ರೆ ಡಿಟರ್ಮಿನೆಂಟಿಗೆ ಕೊಡ್ತೀನಿ. ಯಾಕಂದರೆ ನೀವು ಆಲ್ರೆಡಿ ಮಲ್ಟಿಪ್ಲಿಕೇಶನ್ನು, ಎಡಿಷನ್ನು, ಡಿವಿಷನ್ನು, ಸಬ್ಸ್ಟ್ರಾಕ್ಷನ್ ಕಲ್ತಿರ್ತೀರಿ. ಸೊ ವೆರಿ ಬೇಸಿಕ್ ಅದು. ಸೊ ಅದಷ್ಟು ಗೊತ್ತಿದ್ದರೆ ಸಾಕು, ನಿಮ್ಗೆ ಯಾವುದು ಪ್ರಾಪರ್ಟಿ ಬೇಡ ಆ್ಯಂಡ್ ಯಾವುದು ಡೆಫಿನಿಷನ್ಸ್ ಬೇಡ, ಯಾವುದು ಫಾರ್ಮುಲಾಸ್ ಬೇಡ. ಆರಾಮಾಗಿ ನೀವೇನು ಮಾಡ್ಬೋದು, ಡಿಟರ್ಮಿನೆಂಟಲ್ಲಿರುವಂಥ ಕ್ವಶನ್ಸನ್ನು ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಯಾವ ಥರ ಇರುತ್ತಾ ಕ್ವಶನ್ಸು ಅನ್ನೋದನ್ನು ನಾವೀಗ ಡಿಸ್ಕಷನ್ ಮಾಡೋಣ. ಓಕೆ, ಫಸ್ಟ್ 4 ಮಾರ್ಕ್ಸಿಗೆ ನಾವು ಏನು ಮಾಡಬೇಕೀಗ, ಕ್ವಶನ್ಸ್ ಯಾವುದು ಇಂಪಾರ್ಟೆಂಟ್ ಅಂತ ನಾನು ಈಗ ಡಿಸ್ಕಷನ್ ಮಾಡ್ತೀನಿ. ಸೊ ಇದು ಯಾವ ಚಾಪ್ಟರು, ಡಿಟರ್ಮಿನೆಂಟ್. ಸೊ ಡಿಟರ್ಮಿನೆಂಟ್ ಒಳಗೆ 4 ಮಾರ್ಕ್ಸಿಗೆ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಬರ್ತಾವೆ, ಸೊ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನೀವು ಇಲ್ಲಿಗ ಕಲಿಬೋದು. ಸೊ ಫಸ್ಟ್ ಶೋ ದ್ಯಾಟ್ ದ ಮ್ಯಾಟ್ರಿಕ್ಸ್ A is equal to 2 3 1 2. ಸೊ ಇದು 2x2 ಐತಿ ಮ್ಯಾಟ್ರಿಕ್ಸ್. ದೆನ್ satisfies the equation a square minus 4a plus I is equal to 0 and using equation find a inverse. ಸೊ ಯಾವ ಥರ ಕ್ವಶನ್ ಐತ್ರಿ 4 ಮಾರ್ಕ್ಸಿಗೆ, ಡಿಟರ್ಮಿನೆಂಟ್ ಒಳಗೆ show that matrix A is equal to 2 3 1 2 and satisfy the equation a square minus 4a plus I is equal to 0. then also using equation find a inverse. ಸೊ ಫಸ್ಟ್ ಏನು ಮಾಡಬೇಕು, ಈ ಮ್ಯಾಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ನೀವು ಈ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಸೊ LHS = RHS ಬರೋ ಹಾಗೆ ನೀವು ಇಕ್ವೇಷನ್ನ ಸಾಲ್ವ್ ಮಾಡಬೇಕು. ದೆನ್ ಈ ಸಾಲ್ವ್ ಮಾಡಿದ ಮೇಲೆ ಈ ಇಕ್ವೇಷನ್ನ ಯೂಸ್ ಮಾಡಿಕೊಂಡು ನೀವು ಎ ಇನ್ವರ್ಸನ್ನು ಫೈಂಡ್ ಮಾಡಬೇಕು. ಸೊ ಹೌದಾ. ಸೊ ಇವಾಗಿಂದ ಏನು ಮಾಡೋಣ, ನಾವು ಸಾಲ್ವ್ ಮಾಡೋಣ. ಸೊ 1 by 1. ಸೊ ಏನು ಮಾಡಬೇಕು, ಫಸ್ಟು ಕೊಟ್ಟಿರೋಂಥ ಇಕ್ವೇಷನ್ ಒಳಗೆ ಯಾವುದು ಟರ್ಮ್ನ ನಾವು ಫೈಂಡ್ ಮಾಡಬೇಕು, ಎ ಸ್ಕ್ವೇರನ್ನು ಫೈಂಡ್ ಮಾಡಬೇಕು. ಸೊ ಎ ಸ್ಕ್ವೇರನ್ನು ಯಾವ ಥರ ಫೈಂಡ್ ಮಾಡ್ತೀರಿ, ಎ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆ್ಯಸ್ a into a. ಕ್ಲಿಯರ್. ಸೊ ಎ ಸ್ಕ್ವೇರನ್ನು ನಾವು ಏನಂತ ಬರೀಬೋದು, 2 3 1 2. ಸೊ ದಿಸ್ ಈಸ್ ಎ ಆ್ಯಂಡ್ ಅಗೇನ್ 2 3 1 2. ಸೊ ಇಲ್ಲಿರುವಂಥ ಈ ಕ್ವಶನ್ನ ನಾವು ಹೆಂಗೆ ಸಾಲ್ವ್ ಮಾಡಬೇಕು, ಸೊ ಮಲ್ಟಿಪ್ಲಿಕೇಶನ್. ಸೊ ಏನು ಮಾಡಬೇಕು, ಫಸ್ಟ್ ರೋನ ಏನು ಮಾಡಬೇಕು, ಫಸ್ಟ್ ಕಾಲಮಿಗೆ ಮಲ್ಟಿಪಲ್ ಮಾಡಬೇಕು. ದೆನ್ ಅದೇ ಫಸ್ಟ್ ರೋನ ಸೆಕೆಂಡ್ ಕಾಲಮಿಗೆ ಮಲ್ಟಿಪಲ್ ಮಾಡಬೇಕು. ಸೊ 2 into 2 ಈಸ್ 4, 3 into 1 ಈಸ್ 3. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಕಂಪ್ಲೀಟ್ ಆಯಿತು. ಸೊ ಇವಾಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಬೇಕು. 2 into 3 ಈಸ್ 6 ಪ್ಲಸ್ 3 into 2 ಈಸ್ ಅಗೇನ್ 6. ಸೊ ಇವಾಗ ನಮ್ಗೆ ಫಸ್ಟ್ ರೋ ಕಂಪ್ಲೀಟ್ ಆಯಿತು. ದೆನ್ ಇದೇ ಥರ ಏನು ಮಾಡಬೇಕು,
ಅಗೇನ್ ಈಗ ಏನು ಮಾಡಬೇಕು, ಸೆಕೆಂಡ್ ರೋನ ಫಸ್ಟ್ ರೋಗೆ ಮಲ್ಟಿಪಲ್ ಮಾಡಬೇಕು. ಸೊ 1 into 2 is 2 and the next one is 2 into 1 is again 2. Then 1 into 3 is 3, then 2 into 2 is 4. ಸೊ ಇದನ್ನ ಸಾಲ್ವ್ ಮಾಡಿದ ಮೇಲೆ ನೀವು ಜಸ್ಟ್ ಎಡಿಷನ್ ಮಾಡಿದರೆ ಮುಗೀತು. 4 plus 3 is 7, then 6 plus 6 is 12, ಸೊ 2 plus 2 is 4, then 3 plus 4 is 7. ಸೊ ನಿಮ್ಗೆ ಏನು ಸಿಕ್ತು ಇವಾಗ ಎ ಸ್ಕ್ವೇರ್ ವ್ಯಾಲ್ಯೂ ಸಿಕ್ತು. ಸೊ ಕೊಟ್ಟಿರೋಂಥ ಈಕ್ವೇಷನ್ ಒಳಗೆ ಎ ಸ್ಕ್ವೇರ್ನ ನೀವು ಆಲ್ರೆಡಿ ಫೈಂಡ್ ಮಾಡಿದ್ರಿ. ಸೊ ರಿಮೈನಿಂಗ್ ಏನೀಗ ನೆಕ್ಸ್ಟ್ ಏನು ಮಾಡಬೇಕು, 4 ಇಂಟು ಏನೋ ಸಾಲ್ವ್ ಮಾಡಬೇಕು ಸಪ್ರೇಟಾಗಿ. ದೆನ್ ಐ ಅಂತಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದನ್ನು ನೀವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಪ್ಪ ನಾವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂದರೆ ಇಕ್ವೇಷನ್ನ ಕನ್ಸಿಡರ್ ಮಾಡಿರಿ ಇಕ್ವೇಷನ್ನ ಕನ್ಸಿಡರ್ ಮಾಡಿ ನೆಕ್ಸ್ಟ್ ನಾವೇನು ಮಾಡು ಆವಾಗ ಡೈರೆಕ್ಟಾಗಿ ಸಾಲ್ವ್ ಮಾಡಿಬಿಡೋಣ. ಸೊ ಫಸ್ಟ್ ಎ ಸ್ಕ್ವೇರ್ ಐತಿ. ಸೊ ಎ ಸ್ಕ್ವೇರ್ ಅಂದರೆ 7, 12, 4 ಆ್ಯಂಡ್ 7. ಕ್ಲಿಯರಾ? ಸೊ ಎ ಸ್ಕ್ವೇರನ್ನ ಬರದೆ ನಾನು ಮೈನಸ್ 4 ಇಂಟು, ಸೊ ಎ ಅಂದರೆ ಏನು 2, 3, 1, 2. ಸೊ ಇಲ್ಲಿ 4 ಇಂಟು ಎ ಇರೋದ್ರಿಂದ 4 ಮಲ್ಟಿಪ್ಲಿಕೇಶನ್ ಮಾಡಿ ಎನ ಬರೀಬೇಕು. ದೆನ್ ಪ್ಲಸ್, ಯಾಕಂದರೆ ಪ್ಲಸ್ ಇರುತ್ತೆ, ಪ್ಲಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಐ ಅಂತಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸು. ಸೊ ಕೊಟ್ಟಿರೋಂಥ ಕ್ವಶನ್ 2x2 ಆರ್ಡರ್ ಇತ್ತು ಅಂದರೆ ನೀವು 2x2 ಆರ್ಡರದ್ದು ಐಡೆಂಟಿಟಿ ಮ್ಯಾಟ್ರಿಕ್ಸನ್ನು ಬರ್ಕೋಬೇಕು. ಸೊ ವಿಚ್ ಈಸ್ ಈಕ್ವಲ್ ಟು 0 ಅಂತ ಐತಿ. 0 ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ 0 ಮ್ಯಾಟ್ರಿಕ್ಸ್. ಕರೆಕ್ಟಾ? ದೆನ್ ಇವಾಗ ಏನು ಮಾಡಬೇಕು, ಜಸ್ಟು ಇದನ್ನು ಮಲ್ಟಿಪಲ್ ಮಾಡಬೇಕು ಒಂದು ಸ್ಟೆಪ್. ಸೊ 7, 12, 4, 7, ದೆನ್ ಮೈನಸ್ ಇವಾಗ 4ನ ಮಲ್ಟಿಪಲ್ ಮಾಡಿರಿ. 4 2s are 8, 4 3s are 12, 4 1s are 4, 4 2s are 8. So plus as it is 1 0 0 1 which is equal to 0 0 0 0. ಸೊ ಇವಾಗ ಅಷ್ಟನ್ನು ಸಾಲ್ವ್ ಮಾಡಿರಿ. 7 ಮೈನಸ್ 8 ಅಂತಂದ್ರೆ -1 ಬರುತ್ತೆ. ಸೊ -1 ಪ್ಲಸ್ 1 0 ಆಗುತ್ತೆ. ಸೊ LHS 0 ಐತಿ. ದೆನ್ 12 ಮೈನಸ್ 12 ಮಾಡಿದರೆ ನಿಮ್ಗೆ ಆನ್ಸರ್ 0 ಬರುತ್ತೆ. ಸೊ 4 ಮೈನಸ್ 4 ಮಾಡಿದ್ರೆ ಯು ಗೆಟ್ 0. 7 ಮೈನಸ್ 8 ಮಾಡಿದ್ರೆ -1 ಬರುತ್ತೆ. ಸೊ -1 ಅಗೇನ್ ಪ್ಲಸ್ 1 ಮಾಡಿದರೆ 0 ಬರುತ್ತೆ. ಸೊ ಈ ಥರ ಸಾಲ್ವ್ ಮಾಡಿದ್ಮ್ಯಾಗ ನೀವೇನು ಮಾಡಬೇಕು, ದೇರ್ ಫೋರ್ ಎ ಸ್ಕ್ವೇರ್ ಮೈನಸ್ 4a ಪ್ಲಸ್ ಐ ಈಸ್ ಈಕ್ವಲ್ ಟು 0. ಸೊ ಇಷ್ಟು ಬರೆದ್ರಿ ಅಂತಂದರೆ ನಿಮ್ಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ 2 ಮಾರ್ಕ್ಸ್ ಪಡೆದ ಮೇಲೆ ನೆಕ್ಸ್ಟ್ ಇವಾಗ ನೀವು ಕೊಟ್ಟಿರುವಂಥ ಈಕ್ವೇಷನ್ನ ಯೂಸ್ ಮಾಡಿಕೊಂಡು ಇನ್ವರ್ಸನ್ನು ಫೈಂಡ್ ಮಾಡಬೇಕು. ಯಾಕಂದ್ರೆ ಅವ್ರು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ಯೂಸಿಂಗ್ ಈಕ್ವೇಷನ್ ಅಂತ ಅವ್ರು ಕೊಟ್ಟಿರ್ತಾರೆ. ನೀವು ಇನ್ವರ್ಸ್ ಫೈಂಡ್ ಮಾಡ್ಬೇಕಂತಂದ್ರೆ ಒಂದು ಫಾರ್ಮುಲಾ ಐತಿ. ಸೊ ಹೌದಲ್ಲ? ಸೊ ಎ ಇನ್ವರ್ಸ್ ಫಾರ್ಮುಲಾ ಏನು, 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಈ ಫಾರ್ಮುಲಾನ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ಯೂಸಿಂಗ್ ಇಕ್ವೇಷನ್ ಅಂತ ಕೊಟ್ಟಿರ್ತಾರೆ. ಸೊ ನೀವು ಇಕ್ವೇಷನ್ ಥ್ರೂನ ಏನು ಮಾಡಬೇಕು, ಇನ್ವರ್ಸನ್ನು ಫೈಂಡ್ ಮಾಡಬೇಕು. ಸೊ ಆಲ್ರೆಡಿ ಇಕ್ವೇಷನ್ ಕೊಟ್ಟಿರ್ತಾರೆ ಇಲ್ಲಿ ಎ ಸ್ಕ್ವೇರ್ ಮೈನಸ್ 4a ಪ್ಲಸ್ ಐ ಇಸ್ ಈಕ್ವಲ್ ಟು 0 ಅಂತ ಐತಿ. ಸೊ ಎ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎ ಇಂಟು ಎ ಅಂತ ಬರೀಬೋದಾ. ಸೊ ಮೈನಸ್ 4 ಇಂಟು ಎ ಪ್ಲಸ್ ಐ ಇಸ್ ಈಕ್ವಲ್ ಟು 0. ಸೊ ಇವಾಗ ಏನು ಮಾಡಬೇಕು ನೀವು, ಜಸ್ಟು ಪ್ರೀ ಮಲ್ಟಿಪ್ಲೈ ಬೈ ಎ ಇನ್ವರ್ಸ್. ಸೊ ಏನು ಮಾಡಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಟರ್ಮಿಗೆ ನೀವು ಪ್ರೀ ಮಲ್ಟಿಪ್ಲೈ ಎ ಇನ್ವರ್ಸನ್ನು ಮಾಡಬೇಕು. ಸೊ ಪ್ರತಿಯೊಂದು ಟರ್ಮಿಗೆ ಎ ಇನ್ವರ್ಸನ್ನು ಮಲ್ಟಿಪಲ್ ಮಾಡಿದ್ರಿ ಅಂದರೆ ನಮಗೆ ಏನು ಸಿಗುತ್ತೆ, ಎ ಇನ್ವರ್ಸ್ ಸಿಗುತ್ತೆ. ಸೊ ನೋಡೋಣ. ಸೊ ಎ ಇನ್ವರ್ಸ್ ಇಂಟು ಎ ಡಾಟ್ ಎ ಮೈನಸ್ 4 ಇಂಟು ಎ ಇನ್ವರ್ಸ್ ಇಂಟು ಎ ಪ್ಲಸ್ ಐ ಎ ಇನ್ವರ್ಸ್ ಇಂಟು ಐ ಈಸ್ ಈಕ್ವಲ್ ಟು 0 ಇಂಟು ಎನಿಥಿಂಗ್ ಈಸ್ 0. ಸೊ ವಿ ನೋ ಒಂದಿಷ್ಟು ಪ್ರಾಪರ್ಟೀಸ್ ಅದಾವು. ಸೊ ಏನು ಪ್ರಾಪರ್ಟಿ ಅಪ್ಪ ಅಂತಂದ್ರೆ ಎ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಎ ಇಂಟು ಐ ಈಸ್ ಈಕ್ವಲ್ ಟು ಎ, ದೆನ್ ಎ ಇನ್ವರ್ಸ್ ಇಂಟು ಐ ಈಸ್ ಈಕ್ವಲ್ ಟು ಎ ಇನ್ವರ್ಸ್. ಸೊ ಮೂರು ಪ್ರಾಪರ್ಟಿ ನಿಮಗೆ ಏನಾಗಿರಬೇಕು, ಗೊತ್ತಿರಬೇಕು. ಈ ಮೂರು ಪ್ರಾಪರ್ಟಿ ಗೊತ್ತಿತ್ತಪ್ಪ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಎ ಇನ್ವರ್ಸ್ ಇಂಟು ಎ ಮಾಡಿದ್ರಿ ಅಂತಂದರೆ ನಿಮ್ಗೆ ಏನು ಬರುತ್ತೆ, ಐ ಬರುತ್ತೆ. ಈ ಐಡೆಂಟಿಟಿನ ಮತ್ತೆ ಅಗೇನ್ ಮಲ್ಟಿಪ್ಲಿಕೇಶನ್ ವಿತ್ ಎ ಮಾಡಿದ್ರಿ ಅಂದರೆ ನಿಮ್ಗೆ ಅಗೇನ್ ಏನು ಬರುತ್ತೆ ರೀ, ಇಲ್ಲಿ ಎ ವ್ಯಾಲ್ಯೂ ಬರುತ್ತೆ. ಸೊ ಇದೆಲ್ಲ ಟರ್ಮ್ ಏನಾಯ್ತು ಈಗ, ಎ ಆಯಿತು. ಮೈನಸ್ ಎ ಇನ್ವರ್ಸ್ ಇಂಟು ಎ ಅಂತಂದ್ರೆ ಐ ಬರುತ್ತಾ. ಸೊ 4 ಇಂಟು ಐ, ದೆನ್ ಪ್ಲಸ್ ಎ ಇನ್ವರ್ಸ್ ಇಂಟು ಐ ಅಂತಂದ್ರೆ ಎ ಇನ್ವರ್ಸ್ ವಿಚ್ ಈಸ್ ಈಕ್ವಲ್ ಟು RHS 0. ಸೊ ಇವಾಗ ನೀವು ಫೈಂಡ್ ಮಾಡಬೇಕಾಗಿದ್ದು ಯಾವುದು, ಎ ಇನ್ವರ್ಸ್ ಅಲ್ಲ. ಸೊ ಎ ಇನ್ವರ್ಸನ್ನ ಫೈಂಡ್ ಮಾಡಬೇಕು ಅನ್ನೋ ಸಲುವಾಗಿ ಸೊ ಎ ಇನ್ವರ್ಸನ್ನ ಆ್ಯಸ್ ಇಟ್ ಈಸ್ ಇಟ್ಕೋರಿ. ಸೊ ಈ ಟರ್ಮ್ನ ನೀವು RHS ಕಳಿಸ್ರಿ. ಸೊ 4i ಮೈನಸ್ ಎ ಆಗುತ್ತೆ. ದೆನ್ ಈಸಿ ನೆಕ್ಸ್ಟ್ ಏನು ಮಾಡಬೇಕು, ಎ ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ 4 ಇಂಟು ಐ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲಿಕೇಶನ್ ವಿತ್ 4 ಹೆಂಗೆ ಬರೀತೀರಿ ನೀವು, 4 0 0 4. ಯಾಕಂದರೆ ಕೊಟ್ಟಿರೋಂಥ ಕ್ವಶನು 2x2 ಮ್ಯಾಟ್ರಿಕ್ಸ್ ಐತಿ. ಸೊ ಅದ್ರ ಸಲುವಾಗಿ 4ನ ಈ ಥರ ಬರೀಬೇಕು. ದೆನ್ ಮೈನಸ್ ಎ ಅಂತಂದ್ರೆ ಏನು, ಕೊಟ್ಟಿರೋಂಥ ಕ್ವಶನ್ನು 2 3 1 2.
ಸೊ ಇವಾಗ ಜಸ್ಟ್ ನೀವು ಸಬ್ಸ್ಟ್ರಾಕ್ಷನ್ ಮಾಡಿದರೆ ನಿಮ್ಮ ಆನ್ಸರ್ ಮುಗೀತು. ಸೊ ವೆರಿ ಈಸಿ. 4 - 2 ಅಂತಂದ್ರೆ 2 ಬರುತ್ತೆ, 0 - 3 ಅಂತಂದ್ರೆ -3 ಬರುತ್ತೆ, 0 - 1 ಅಂದ್ರೆ -1, 4 - 2 ಅಂತಂದ್ರೆ 2. ಸೊ ಇಷ್ಟು ಸಾಲ್ವ್ ಮಾಡಿಬಿಟ್ರಿ ಅಂದ್ರೆ ನೀವು ಆರಾಮಾಗಿ 4 ಮಾರ್ಕ್ಸನ್ನು ತೊಗೋಬೋದು. ಸೊ ಎದಕ್ಕಪ್ಪ ಇದು ಕಂಟಿನ್ಯೂಟಿಗಿಂತ ಈಸಿ ಅಂತಂದ್ರೆ ಜಸ್ಟ್ ನೀವು ಯಾವುದೂ ಇಲ್ಲಿ ಪ್ರಾಪರ್ಟಿನ ಅಪ್ಲೈ ಮಾಡೋಂಗಿಲ್ಲ, ಸೊ ಅದು ಫಾರ್ಮುಲಾನ ಯೂಸ್ ಮಾಡೋಂಗಿಲ್ಲ, ಜಸ್ಟ್ ಕೊಟ್ಟಿರೋಂಥ ಕ್ವಶನಿಂದನ ಯೂಸ್ ಮಾಡಿಕೊಂಡು ಈಕ್ವೇಷನನ್ನು ನೀವು ಇನ್ವರ್ಸನ್ನು ಫೈಂಡ್ ಮಾಡ್ತೀರಿ. ಜಸ್ಟ್ ನಿಮ್ಗೆ ಏನು ಗೊತ್ತಿದ್ರೆ ಸಾಕಿಲ್ಲಿ, ಮಲ್ಟಿಪ್ಲಿಕೇಶನ್ ಗೊತ್ತಿದ್ರೆ ಸಾಕು, ಆ್ಯಂಡು ಎಡಿಷನ್ನು ಸಬ್ಸ್ಟ್ರಾಕ್ಷನ್ ಗೊತ್ತಿದ್ರೆ ಸಾಕು. ಇದಿಷ್ಟು ಮಾಡಿದ್ರಿ ಅಂತಂದ್ರೆ 4 ಮಾರ್ಕ್ಸು ನೀವು ಆರಾಮಾಗಿ ಈ ಚಾಪ್ಟ್ರಿಂದ ತೊಗೋಬೋದು. ಓಕೆ, ಸಮ್ಟೈಮ್ಸ್ ಏನಾಗುತ್ತಪ್ಪ ಅಂದ್ರೆ ಈ ಬಂದಿರುವಂಥ ಎ ಇನ್ವರ್ಸ್ ವ್ಯಾಲ್ಯೂ ಕರೆಕ್ಟ್ ಆಯಿತು ಇಲ್ಲೋ ಅಂತ ನಿಮ್ಗೆ ಕನ್ಫರ್ಮೇಷನ್ ಮಾಡೋ ಸಲುವಾಗಿ ಒಂದು ಟ್ರಿಕ್ ಐತಿ. ಏನಪ್ಪ ಅಂದ್ರೆ ಎ = ಏನು ಕೊಟ್ಟಿರ್ತಾರೋ ಅವ್ರು ನಿಮ್ಗೆ ಈ ಕ್ವಶನ್ ನೋಡೋಣ ಈಗ. ಸೊ ಎ = 2 3 1 2 ಅಂತ ಕೊಟ್ಟಾರ. ಕ್ಲಿಯರಾ? ಸೊ ಎ ವ್ಯಾಲ್ಯೂ ಏನು ಕೊಟ್ಟಾರ 2 3 1 2 ಇರೋದನ್ನು ನಮ್ಮ ಆನ್ಸರ್ ಕರೆಕ್ಟ್ ಆಯ್ತಿಲ್ಲ ಅಂತ ಹೆಂಗೆ ಚೆಕ್ ಮಾಡ್ಬೇಕಂದ್ರೆ ಡೈಗೋನಲ್ ಎಲಿಮೆಂಟ್ಸ್ ಏನಾಗಿರಬೇಕು, ಇಂಟರ್ಚೇಂಜ್ ಆಗಿರಬೇಕು. ಸೊ ಮೇಲಿರುವಂಥ ಟರ್ಮ್ ಕೆಳಗೆ ಬಂದಿರಬೇಕು, ಕೆಳಗಿರುವಂಥ ಟರ್ಮ್ ಮೇಲೆ ಹೋಗಿರಬೇಕು. ಸೊ ಈ ಕ್ವಶನ್ ಒಳಗೆ ಎರಡು ಸೇಮ್ ಅದಾವು, ಸೊ ಗೊತ್ತಾಗಲ್ಲ. ನಿಮ್ಮ ಬೆಸ್ಟ್ ಬೇರೆ ಎಕ್ಸಾಂಪಲ್ ನೋಡಿದ್ರಿ ಅಂದರೆ ಗೊತ್ತಾಗುತ್ತೆ ನಿಮಗೆ. ದೆನ್ ನಾನ್ ಡೈಗೋನಲ್ ಎಲಿಮೆಂಟ್ಸ್ ಏನಾಗಿರಬೇಕಪ್ಪ ಅಂದರೆ ಸೈನ್ ಚೇಂಜ್ ಆಗಿರಬೇಕು. ಸೊ ಇಲ್ಲಿ 3 ಪಾಸಿಟಿವ್ ಐತೆ ಅಂದರೆ ನಮ್ಮ ಆನ್ಸರು -3 ಬರಬೇಕು. ಸೊ ಇಲ್ಲಿ ಏನಾದರೂ ಪಾಸಿಟಿವ್ 1 ಐತೆ ಅಂದರೆ ಇಲ್ಲಿ -1 ಆನ್ಸರ್ ಬರಬೇಕು. ಸೊ ಕ್ಲಿಯರ್? ಸೊ ಈ ಥರ ನೀವು ಏನು ಮಾಡ್ಬೋದು, ವೆರಿಫಿಕೇಷನ್ ಮಾಡ್ಬೋದು. ಸೊ ಏನು ಮಾಡ್ಬೋದು, ವೆರಿಫಿಕೇಷನ್ ಈ ಥರ ನೀವು ಮಾಡಿಕೊಂಡು ನಿಮ್ಮ ಆನ್ಸರ್ ಕರೆಕ್ಟ್ ಐತೋ ಇಲ್ಲೋ ಅಂತ ನೀವು ಚೆಕ್ ಮಾಡ್ಬೋದು. ಸೊ ಇದೇ ಪ್ಯಾಟರ್ನಲ್ಲಿ ನಿಮಗೆ 2 ಕ್ವಶನ್ ಇರೋದು. ಸೊ ಒಂದು ಕ್ವಶನ್ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಇನ್ನೊಂದು ಕ್ವಶನ್ ಯಾವುದಪ್ಪ ಅಂದರೆ ಸೇಮ್ ಮೆಥಡು. ಸೊ ಇನ್ನೊಂದು ಕ್ವಶನು ಎ = 2 × 2 ಮ್ಯಾಟ್ರಿಕ್ಸ್ 3 1 -1 ಆ್ಯಂಡ್ 2. ಸೊ ಇದು ಕೂಡ ಸೇಮ್ ಕ್ವಶನ್ನು. ಸೊ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಸೊ ಕೊಟ್ಟಿರೋಂಥ ಈಕ್ವೇಷನ್ನ ಏನು ಕೊಟ್ಟಿರ್ತಾರೋ ಅವ್ರು ಮ್ಯಾಟ್ರಿಕ್ಸ್ ಎ ಅಂತ ಕೊಟ್ಟಿರ್ತಾರೋ, ಸೊ ಇದನ್ನ A² ಫೈಂಡ್ ಮಾಡಬೇಕು. A² ಫೈಂಡ್ ಮಾಡಿ ನೆಕ್ಸ್ಟ್ ಕೊಟ್ಟಿರೋಂಥ ಈಕ್ವೇಷನ್ನ ಸಾಲ್ವ್ ಮಾಡಿದರೆ ನಿಮ್ಗೆ ಈಕ್ವೇಷನ್ನು ಸ್ಯಾಟಿಸ್ಫೈ ಆಗುತ್ತೆ. ದೆನ್ ಅಗೇನ್ ನೀವೇನು ಮಾಡಬೇಕು, ಫೈಂಡು ಎ ಇನ್ವರ್ಸನ್ನು ಫೈಂಡ್ ಮಾಡಬೇಕು. ಸೊ ಹೆಂಗೆ ಮಾಡಬೇಕಪ್ಪ ಎ ಇನ್ವರ್ಸನ್ನು ಫೈಂಡ್ ಮಾಡೋದು? ಸೊ ಈ ಫಾರ್ಮುಲಾ ಯೂಸ್ ಮಾಡೋ ಹಾಗಿಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಯೂಸಿಂಗ್ ಇಕ್ವೇಷನ್ಸ್ ಅಂತ ಮೆನ್ಷನ್ ಮಾಡೋದ್ರಿಂದ ನೀವೇನು ಮಾಡಬೇಕು, ಕೊಟ್ಟಿರುವಂಥ ಇಕ್ವೇಷನ್ ಏನಿರುತ್ತಲ್ಲ ಅದೇ ಕ್ವಶನ್ ಒಳಗಿರುವಂಥ ಇಕ್ವೇಷನ್ನ ಯೂಸ್ ಮಾಡ್ಕೊಂಡು ನೀವೇನು ಮಾಡಬೇಕು, ಎ ಇನ್ವರ್ಸನ್ನು ಫೈಂಡ್ ಮಾಡಬೇಕು. ಸೊ ಎ ಇನ್ವರ್ಸ್ ಕರೆಕ್ಟ್ ಆಯಿತೋ ಇಲ್ಲೋ ಅಂತ ಹೆಂಗೆ ವೆರಿಫೈ ಮಾಡಬೇಕಂದ್ರೆ ಬಂದಿರುವಂಥ ರಿಸಲ್ಟಿಗೆ ಕೊಟ್ಟಿರುವಂಥ ಕ್ವಶನನ್ನು ಚೆಕ್ ಮಾಡಿದರೆ ನಿಮ್ಗೆ ಕರೆಕ್ಟ್ ಆಯಿತೋ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಒನ್ ಟೈಪ್ ಆಫ್ ಕ್ವಶನ್ನ ನೀವು 4 ಮಾರ್ಕ್ಸಲ್ಲಿ ನೋಡಿದ್ರಿ. ಸೊ ಇದೇ ಚಾಪ್ಟ್ರಲ್ಲಿ ಇನ್ನೊಂದು ಟೈಪ್ ಆಫ್ ಕ್ವಶನ್ಸನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲೇನು ಮಾಡಿರ್ತಾರೆ, ಎ = 2 3 1 -4 ಆ್ಯಂಡ್ ಮ್ಯಾಟ್ರಿಕ್ಸ್ ಬಿ = 1 -2 -1 ಆ್ಯಂಡ್ 3 ಅಂತ ಕೊಟ್ಟಿರ್ತಾರೋ. ಸೊ ವಿ ಹ್ಯಾವ್ ಟು ವೆರಿಫೈ ದ್ಯಾಟ್ ಎ ಬಿ ಹೋಲ್ ಇನ್ವರ್ಸ್ = ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಸೊ ತುಂಬ ಜನ ಸ್ಟೂಡೆಂಟ್ಸು ಇಲ್ಲೇನು ಮಿಸ್ಟೇಕ್ ಮಾಡ್ತೀರಪ್ಪ ಅಂತಂದ್ರೆ ಇದನ್ನು ಜಸ್ಟ್ ಟ್ರಾನ್ಸ್ಪೋಸ್ ಅಂತ ಅನ್ಕೊಂಡ್ಬಿಡ್ತೀರಿ. ಸೊ ಇದು ಟ್ರಾನ್ಸ್ಪೋಸ್ ಅಲ್ಲ, ಇನ್ವರ್ಸ್ ಇರುತ್ತೆ ಇಲ್ಲಿ. ಸೊ ಇನ್ವರ್ಸ್ ಮಾಡಬೇಕಪ್ಪ ಅಂದ್ರೆ ಸೊ ಏನು ಇನ್ವರ್ಸ್ ಫಾರ್ಮುಲಾ 1/(= ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಸೊ ಈ ಫಾರ್ಮುಲಾನ ಕಂಪಲ್ಸರಿ ನೀವು ಸಾಲ್ವ್ ಮಾಡಬೇಕು, ಅಂದರೆ ನಿಮಗೆ ಇನ್ವರ್ಸ್ ಬರುತ್ತೆ. ಸೊ ಎ ಟ್ರಾನ್ಸ್ಪೋಸಿಗೂ ಮತ್ತು ಎ ಇನ್ವರ್ಸಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇದು ಟ್ರಾನ್ಸ್ಪೋಸ್ ಅಲ್ಲ, ವಿಚ್ ಈಸ್ ಇನ್ವರ್ಸ್. ಕ್ಲಿಯರ್? ಸೊ ಕೊಟ್ಟಿರುವಂಥ 2 ಮ್ಯಾಟ್ರಿಕ್ಸನ್ನು ಯೂಸ್ ಮಾಡ್ಕೊಂಡು ನೀವೇನು ಮಾಡಬೇಕು, ಇವಾಗ ಇದನ್ನು ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಎ ಇಂಟು ಬಿ LHS ಪಾರ್ಟ್ ಏನೈತಿ ನಮ್ಗೀಗ, ಎ ಬಿ ಹೋಲ್ ಇನ್ವರ್ಸ್ ಅಂತ ಐತಿ. ಸೊ ಹೋಲ್ ಇನ್ವರ್ಸನ್ನು ಫೈಂಡ್ ಮಾಡೋಕ್ಕಿಂತ ಬಿಫೋರ್ ನಾವು ಫಸ್ಟು ಎ ಬಿನ ಫೈಂಡ್ ಮಾಡಬೇಕು. ಸೊ ವಿ ನೋ ಆಲ್ರೆಡಿ ಎ ಬಿನ ಹೆಂಗೆ ಫೈಂಡ್ ಮಾಡ್ತೀರಿ, ಜಸ್ಟ್ ಯೂಸಿಂಗ್ ಮಲ್ಟಿಪ್ಲಿಕೇಶನ್, ಹೌದಲ್ಲ? ಸೊ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿ ನಾವೇನು ಮಾಡಬೇಕು, ಎ ಬಿನ ಫೈಂಡ್ ಮಾಡಬೇಕು. ಸೊ -1 3. ಸೊ ಇವಾಗ ಇದ್ರದ್ದು ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮ್ಗೆ ಎ ಬಿ ವ್ಯಾಲ್ಯೂ ಸಿಗುತ್ತೆ. ಸೊ ಏನಾಗುತ್ತೆ ಇದು, 2 × 1 ಈಸ್ 2, 3 × -1 ಈಸ್ -3, ದೆನ್ 2 × -2 ಈಸ್ -4, 3 × 3 ಈಸ್ +9. ಕ್ಲಿಯರ್? ಸೊ ಸೆಕೆಂಡ್ ರೋ 1 × 1 ಈಸ್ 1, -4 × -1 ಈಸ್ +4, ದೆನ್ 1 × -2 ಈಸ್ -2, -4 × 3 ಈಸ್ -12. ಸೊ ಇದ್ರ ಆನ್ಸರ್ ಏನು ಬರುತ್ತೆ ಈಗ, ಸೊ 2 - 3 is -1, then which is 5, so which is again 5, so -14. ಸೊ ನಮ್ಗೆ ಬಂದಿರೋಂಥ ಎ ಬಿ ವ್ಯಾಲ್ಯೂ ಏನಾಯಿತು, 2 × 2 -1 5 ಆ್ಯಂಡ್ -4. ಸೊ ಇದೇನಾಯಿತು, ನಮ್ಮದು ಎ ಬಿ ವ್ಯಾಲ್ಯೂ ಆಯಿತು. ಬಟ್ ನಮಗೆ ಬೇಕಾಗಿರೋದೇನು, ಎ ಬಿ ಹೋಲ್ ಇನ್ವರ್ಸ್ ಬೇಕು, ಕರೆಕ್ಟಾ? ಸೊ ಎ ಬಿ ಹೋಲ್ ಇನ್ವರ್ಸ್ ಫೈಂಡ್ ಮಾಡಬೇಕಪ್ಪ ಅಂತಂದ್ರೆ ಬಿಫೋರ್ ದ್ಯಾಟ್ ನಾವು ಎ ಬಿನ ಫೈಂಡ್ ಮಾಡಿದ ಮೇಲೆ ಇದ್ರದ್ದು ಡಿಟರ್ಮಿನೆಂಟನ್ನು ಫೈಂಡ್ ಮಾಡಬೇಕು.
ಸೊ ಎ ಬಿ ಡಿಟರ್ಮಿನೆಂಟ್ನ ಹೆಂಗೆ ಫೈಂಡ್ ಮಾಡ್ತೀರಿ ನೀವು? ಸೊ ಬಂದಿರುವಂಥ ಮ್ಯಾಟ್ರಿಕ್ಸನ್ನು ಜಸ್ಟ್ ಏನು ಮಾಡಬೇಕು, ಡಿಟರ್ಮಿನೆಂಟ್ ಅಪ್ಲೈ ಮಾಡಿಬಿಟ್ರೆ ಮುಗೀತು. ನಿಮ್ಗೇನು ಬರುತ್ತಾ ಅದರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಏನು ಮಾಡಬೇಕು, ಕ್ರಾಸ್ ಪ್ರಾಡಕ್ಟ್ ಮಾಡ್ತೀರಿ. ಸೊ -1 × -14 ಈಸ್ +14. ಸೊ -5 × 5 ಅಂತಂದ್ರೆ 25. ಸೊ ವಿ ಗೆಟ್ -11. ಸೊ ಡಿಟರ್ಮಿನೆಂಟ್ ಆಫ್ ಎ ಬಿ ವ್ಯಾಲ್ಯೂ ಏನಾಗುತ್ತೆ, -11 ಆಗುತ್ತೆ, ವಿಚ್ ಈಸ್ ನಾಟ್ ಈಕ್ವಲ್ ಟು 0. ಕ್ಲಿಯರ್? ಸೊ ವಿಚ್ ಈಸ್ ನಾಟ್ ಈಕ್ವಲ್ ಟು 0 ಬಂತಂದ್ರೆ ಎ ಬಿ ಇನ್ವರ್ಸು ಎಕ್ಸಿಸ್ಟ್ ಆಗುತ್ತಾ, ದೆನ್ ಇಟ್ ಈಸ್ ಗಿವನ್ ಬೈ. ಸೊ ಎ ಬಿ ಇನ್ವರ್ಸನ್ನು ನಾವೇನಂತ ಬರಿಬೋದು ಈಗ? ಸೊ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಬಿ ಇಂಟು ಅಡ್ಜಾಯಿಂಟ್ ಆಫ್ ಎ ಬಿ. ಸೊ ಅಡ್ಜಾಯಿಂಟ್ ಆಫ್ ಎ ಬಿನ ಹೆಂಗೆ ಯಾವ ಥರ ಬರೀತೀರಿ ನೀವು? ಸೊ ಒಂದು ಈಸಿ ಮೆಥಡ್ ಐತಿ, ಹೌದಲ್ಲ? ಸೊ ಏನು ಮಾಡಬೇಕು, 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಎ ಬಿನ -11 ಬರೀತೀರಿ. ಸೊ ಅಡ್ಜಾಯಿಂಟ್ ಆಫ್ ಎ ಬಿನ ಯಾವ ಥರ ಬರಿಬೋದು? ಸೊ ನೀವು ಆಲ್ರೆಡಿ ಎ ಬಿನ ಫೈಂಡ್ ಮಾಡಿದ್ದೀರಿ, -1 5 ಆ್ಯಂಡ್ 5 -4 ಅಂತ ನೀವು ಸಾಲ್ವ್ ಮಾಡಿರ್ತೀರಿ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನೀವು ಅಡ್ಜಾಯಿಂಟನ್ನು ಫೈಂಡ್ ಮಾಡಬೇಕು. ಸೊ ಅಡ್ಜಾಯಿಂಟನ್ನು ಹೆಂಗೆ ಫೈಂಡ್ ಮಾಡ್ತೀರಿ? ಸೊ ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸನ್ನ ಅಡ್ಜಾಯಿಂಟ್ ಬರೀಬೇಕಪ್ಪ ಅಂತಂದ್ರೆ ಏನು ಹೇಳಿದೆ ನಾನು ಪ್ರೀವಿಯಸ್ಸು, ಡಯಾಗೋನಲ್ ಎಲಿಮೆಂಟ್ಸನ್ನು ಏನು ಮಾಡಬೇಕು, ಇಂಟರ್ಚೇಂಜ್ ಮಾಡಬೇಕು. ಸೊ ಏನಾಗುತ್ತೆ ಈಗ, ಡಯಾಗೋನಲ್ ಎಲಿಮೆಂಟ್ಸನ್ನು ಏನು ಮಾಡಬೇಕು, ಇಂಟರ್ಚೇಂಜ್ ಮಾಡಿದರೆ ನಮ್ಗೆ ಏನು ಬರುತ್ತಾ, -14 ಆ್ಯಂಡ್ -1. ಕ್ಲಿಯರ್? ಸೊ -1 ಕೆಳಗೆ ಬರುತ್ತಾ, -14 ಮೇಲೆ ಹೋಗುತ್ತಾ, ಆ್ಯಂಡು ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಏನಾಗುತ್ತಾ, ಅಪೋಸಿಟ್ ಸೈನ್ ಆಗುತ್ತೆ. ಸೊ 2 +5 ಇರೋದ್ರಿಂದ 2 ಏನಾಗುತ್ತೋ -5 ಆಗುತ್ತೆ. ದೆನ್ ಇನ್ನೊಂದು ಸ್ಟೆಪ್ಪು ಬರುತ್ತಿಲ್ಲಿ, -11ನ ಅಷ್ಟು ಟರ್ಮಿಗೆ ಮಲ್ಟಿಪಲ್ ಮಾಡಿದರೆ ನಮ್ಗೆ ಏನು ಬರುತ್ತಿಲ್ಲಿ? ಸೊ 1/11 ಇಂಟು 14 5 5 ಆ್ಯಂಡ್ 1. ಸೊ ಮೈನಸ್ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗಿ ನಮಗೇನು ಬರುತ್ತೆ, ಎ ಬಿ ಇನ್ವರ್ಸ್ ವ್ಯಾಲ್ಯೂ ಈ ಥರ ಬರುತ್ತೆ. ಸೊ ಇದನ್ನ ಈಕ್ವೇಷನ್ 1 ಅಂತ ನೀವೇನು ಮಾಡಿರಿ, ಕನ್ಸಿಡರ್ ಮಾಡಿರಿ. ಸೊ ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡಿದ್ಮೇಲೆ ದ ನೆಕ್ಸ್ಟ್ ಸ್ಟೆಪ್ ಏನು? ಸೊ ಇವಾಗ ಏನು ಮಾಡಿದ್ವಿ, ನೀವು ಎಲ್ ಎಚ್ ಎಸ್ಸನ್ನು ಸಾಲ್ವ್ ಮಾಡಿದ್ವಿ. ಸೊ ಆರ್ ಎಚ್ ಎಸ್ಸನ್ನು ಸಾಲ್ವ್ ಮಾಡಬೇಕಾ? ಸೊ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಅಂತ ಐತಿ. ಸೊ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸನ್ನು ಸಾಲ್ವ್ ಮಾಡಬೇಕಂದ್ರೆ ಫಸ್ಟು ಬಿ ಇನ್ವರ್ಸನ್ನು ಫೈಂಡ್ ಮಾಡಬೇಕು. ಸೊ ಬಿ ಇನ್ವರ್ಸನ್ನು ಫೈಂಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಫಸ್ಟು ನಾವು ಡಿಟರ್ಮಿನೆಂಟ್ ಆಫ್ ಬಿನ ಬರೀಬೇಕು ಆ್ಯಂಡ್ ಅಡ್ಜಾಯಿಂಟ್ ಆಫ್ ಬಿನ ಬರೀಬೇಕು, ಹೌದಲ್ಲ? ಸೊ ಅದಕ್ಕಿಂತ ಬಿಫೋರ್ ನಾವೇನು ಮಾಡಬೇಕು, ಈಗ ಫಸ್ಟು ಬಿ ಇನ್ವರ್ಸನ್ನು ಫೈಂಡ್ ಮಾಡಬೇಕು. ಸೊ ಬಿ ಇನ್ವರ್ಸ್ ಫಾರ್ಮುಲಾ ಏನು, 1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಬಿ ಇಂಟು ಅಡ್ಜಾಯಿಂಟ್ ಆಫ್ ಬಿ. ಕ್ಲಿಯರ್? ಸೊ ಡೈರೆಕ್ಟಾಗಿ ಬರೋಣ. ಸೊ ಡಿಟರ್ಮಿನೆಂಟ್ ಆಫ್ ಬಿ ವ್ಯಾಲ್ಯೂ ಏನು, ನಮ್ಗೆ ಆಲ್ರೆಡಿ ಬಿ ವ್ಯಾಲ್ಯೂ ಕೊಟ್ಟಿರ್ತಾರೆ ಇಲ್ಲಿ. ಸೊ ಡಿಟರ್ಮಿನೆಂಟ್ ಆಫ್ ಬಿ ಏನಾಗುತ್ತೆ ರೀ ಇದು? ಸೊ 1 -2 -1 3. ಸೊ ಇದನ್ನು ಮಲ್ಟಿಪ್ಲೈ ಮಾಡಿರಿ, 1 × 3 3. ಸೊ ಮೈನಸ್ ಸೈನ್ ಇರುತ್ತಾ, ಸೊ ಇದು +2 ಆಗುತ್ತಾ. ಸೊ +2 ಆಗಿದ್ರೆ ಇದೇನಾಗುತ್ತಾ, ಸೊ ವಿ ಗೆಟ್ 1. ಸೊ ಬಿ ವ್ಯಾಲ್ಯೂ ಏನಾಗುತ್ತೆ ರೀ, 1 ಆಗುತ್ತಾ. ಸೊ 1 ಡಿವೈಡ್ ಬೈ 1 ಆ್ಯಸ್ ಇಟ್ ಈಸ್ ಬರೀರಿ. ದೆನ್ ಅಡ್ಜಾಯಿಂಟ್ ಆಫ್ ಬಿನ ಯಾವ ಥರ ಬರೀತೀರಿ, ಕೊಟ್ಟಿರುವಂಥ ಮ್ಯಾಟ್ರಿಕ್ಸನ್ನು ನಾವೇನು ಮಾಡಬೇಕೀಗ, ಅಡ್ಜಾಯಿಂಟನ್ನು ಆಗಿ ಕನ್ವರ್ಟ್ ಮಾಡಬೇಕು. ಸೊ ಏನು ಮಾಡ್ತೀನಿ ನಾ ಈಗ, ಈ 1 ಟರ್ಮು ಕೆಳಗೆ ಬರುತ್ತಾ, ಸೊ 3 ಅನ್ನೋ ಟರ್ಮ್ ಮೇಲೆ ಹೋಗುತ್ತಾ. ದೆನ್ -2 ಇದ್ದು +2 ಆಗುತ್ತಾ, -1 ಇದ್ದು +1 ಆಗುತ್ತೆ. ಸೊ ಇದೇನಾಯ್ತು ಇವಾಗ ನಮ್ಮದು ಬಿ ಇನ್ವರ್ಸ್ ಆನ್ಸರ್ ಆಯಿತು. ದೆನ್ ಇದೇ ಥರ ಏನು ಮಾಡಬೇಕು, ಎ ಇನ್ವರ್ಸನ್ನು ಫೈಂಡ್ ಮಾಡಬೇಕು. ಎ ಇನ್ವರ್ಸನ್ನು ಹೆಂಗೆ ಫೈಂಡ್ ಮಾಡ್ತೀರಿ, 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಕ್ಲಿಯರ್? ಸೊ ಡಿಟರ್ಮಿನೆಂಟ್ ಆಫ್ ಎನ ಹೆಂಗೆ ಮಾಡ್ತೀರಿ, ಸೊ ವಿ ನೋ ಆಲ್ರೆಡಿ ಎ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಅವರು, 2 3 1 -4. ಸೊ ಇದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂನ ಡೈರೆಕ್ಟಾಗಿ ಹೆಂಗೆ ಮಾಡ್ತೀರಿ ನೀವು, 2 × -4 ಅಂದ್ರೆ -8 ಆಗುತ್ತಾ. ಸೊ ಮೈನಸ್ ಎನ್ ಆ್ಯಸ್ ಇಟ್ ಈಸ್. ಸೊ 3 × 1 ಅಂತಂದ್ರೆ 3. ಸೊ -8 ಮತ್ತು -3 ಮಾಡಿದ್ರೆ -11 ಆಗುತ್ತೆ. ಸೊ 1 ಡಿವೈಡೆಡ್ ಬೈ -11 ಇಂಟು. ಸೊ ಕೊಟ್ಟಿರುವಂಥ ಎ ಟರ್ಮಿಂದ ಯೂಸ್ ಮಾಡ್ಕೊಂಡು ನಾವು ಅಡ್ಜಾಯಿಂಟನ್ನು ಬರೀಬೇಕು. ಸೊ ಹೇಳಿದೆ ನಾನು, ಡಯಾಗೋನಲ್ ಎಲಿಮೆಂಟ್ಸ್ ಏನಾಗಬೇಕು, ಚೇಂಜ್ ಆಗಬೇಕು. ಸೊ -4 ಮೇಲೆ 2 ಕೆಳಗಡೆ. ದೆನ್ 3 ಇರೋದನ್ನು -3 ಅಂತ ಬರೀತೀರಿ, +1 ಇರೋದನ್ನ -1 ಅಂತ ಬರೀತೀರಿ. ಸೊ ಆಲ್ರೆಡಿ ಮೈನಸ್ ಸೈನ್ ಇರೋದ್ರಿಂದ ಮಲ್ಟಿಪ್ಲೈ ಮಾಡಿದರೆ ನಮ್ಗೆ ಏನು ಬರುತ್ತೆ ಇಲ್ಲಿ, 1/11 ಇಂಟು 4 3 1 ಆ್ಯಂಡ್ ದಿಸ್ ಈಸ್ -2. ಸೊ ಎಲ್ಲ ನೆಗೆಟಿವ್ ಟರ್ಮ್ಸ್ ಏನಾಗ್ತಾವೆ, ಪಾಸಿಟಿವ್ ಆಗ್ತಾವೆ, ಪಾಸಿಟಿವ್ ಟರ್ಮು ನೆಗೆಟಿವ್ ಆಗುತ್ತೆ. ಸೊ ಇವಾಗ ಏನು ಸಿಕ್ತು ನಮಗೆ, ಬಿ ಇನ್ವರ್ಸು ಸಿಕ್ತು ಆ್ಯಂಡು ಎ ಇನ್ವರ್ಸು ಸಿಕ್ತು. ಇವಾಗ ಏನು ಮಾಡ್ಬೇಕು ನಾವು, ಜಸ್ಟು ಬಿ ಇನ್ವರ್ಸ್ ಮತ್ತು ಎ ಇನ್ವರ್ಸನ್ನು ಮಲ್ಟಿಪಲ್ ಮಾಡಿದರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಬಿ ಇನ್ವರ್ಸ್ ಏನು, 3 2 1 1. ದೆನ್ ಮಲ್ಟಿಪಲ್ ವಿತ್ 4 3 1 ಆ್ಯಂಡ್ -2. ಆ್ಯಂಡ್ ಈ ಟರ್ಮ್ ಏನೈತಲ್ಲ 1/11 ಅನ್ನೋದನ್ನು ಇಲ್ಲಿ ಆ್ಯಸ್ ಇಟ್ ಈಸ್ ಬರೀರಿ. ಸೊ 1/11 ಆ್ಯಸ್ ಇಟ್ ಈಸ್ ಬರೋದು ನೀವೇನು ಮಾಡಬೇಕು, ಮಲ್ಟಿಪಲ್ ಮಾಡಬೇಕು. 3 × 4 ಈಸ್ 12. ದೆನ್ +2 × 1 ಈಸ್ 2. ದ ಸೆಕೆಂಡ್ ಒನ್ 3 × 3 ಈಸ್ 9. 2 × -2 ಈಸ್ -4. ಸೊ 1 × 4 ಈಸ್ 4. 1 × 1 ಈಸ್ +1. 1 × 3 ಈಸ್ 3 -1 × 2 ಈಸ್ -2. So we get 1/11 into, so 12 plus 2 is 14. So 9 minus 4 is 5. So 4 plus 1 is 5 and 3 minus 2 is 1.
ಸೊ ವಿಚ್ ಈಸ್ ಯುವರ್ ಇಕ್ವೇಷನ್ 2. ಸೊ ನೋಡಿರಿ ಇವಾಗ ಇಕ್ವೇಷನ್ 1 ಇಲ್ಲೈತಿ ಆ್ಯಂಡ್ ಇಕ್ವೇಷನ್ 2 ಇಲ್ಲೈತಿ. ಸೊ ಕಂಪೇರಿಂಗ್ ಇಕ್ವೇಷನ್ 1 ಆ್ಯಂಡ್ 2 ವಿ ಗೆಟ್ ಏನು ಬರುತ್ತೆ ರೀ ನಮ್ಮ ರಿಸಲ್ಟು ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಸೊ ಏನು ಬರುತ್ತಾ ಎ ಇನ್ವರ್ಸ್ ಇಂಟು ಬಿ ಇನ್ವರ್ಸ್. ಸೊ ಯಾವುದಾದ್ರು ಫಸ್ಟ್ ಬರಿಬೋದು, ಎರಡು ಮಲ್ಟಿಪ್ಲಿಕೇಶನ್ ಐತಿ. ಸೊ ವಿ ವೆರಿಫೈಡ್ ಇಕ್ವೇಷನ್ 1 ಈಕ್ವಲ್ ಟು ಇಕ್ವೇಷನ್ 2. ಸೊ ಈ ಥರ ನೀವು ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನಿಮ್ಗೆ ಏನು ಮಾರ್ಕತ್ತಾ 4 ಮಾರ್ಕ್ಸ್ ಸಿಗುತ್ತೆ. ಓಕೆ, ಇದೇ ಥರ ಇನ್ನೊಂದು ಕ್ವಶನ್ ಐತಿ. ಸೊ ಅದು ಯಾವ ಕ್ವಶನ್ ಅಪ್ಪ ಅಂತಂದ್ರೆ ಸೇಮ್ ಆ್ಯಸ್ ಇಟ್ ಈಸು. ಇಲ್ಲಿ ಏನು ಮಾಡಿರ್ತಾರೆ ಎ ಮ್ಯಾಟ್ರಿಕ್ಸು ಮತ್ತು ಬಿ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ರಿಮೈನಿಂಗ್ ಏನು ಸಾಲ್ವ್ ಮಾಡಿವಲ್ಲ ನಾವು ಅದೇ ಥರ ಸಾಲ್ವ್ ಮಾಡಬೇಕು. ಸೊ 3, 7 ಆ್ಯಂಡ್ 2, 5 ವಿಚ್ ಈಸ್ ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಮ್ಯಾಟ್ರಿಕ್ಸ್ ಬಿ ಈಸ್ 6, 8, 7, 9. ಸೊ ಇದೇ ಥರ ಎ ಮ್ಯಾಟ್ರಿಕ್ಸು ಬಿ ಮ್ಯಾಟ್ರಿಕ್ಸ್ನ ಏನು ನಾವು ಸಾಲ್ವ್ ಮಾಡಿದ್ವಲ್ಲ ಇದೇ ಮೆಥಡ್ನ ಅಪ್ಲೈ ಮಾಡಿ ನೀವು ಸಾಲ್ವ್ ಮಾಡಿದ್ರಿ ಅಂದ್ರೆ ಅದು ಕೂಡ ನಮ್ಗೆ ಏನಾಗುತ್ತೆ ವೆರಿಫೈಡ್ ಆಗುತ್ತಾ. ಸೊ ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಟೈಪ್ 2 ಕ್ವಶನ್ ಇದು, ಹೌದಾ. ಸೊ ಆಗಳು ಮಾಡಿದ್ದು ನಾನು ಟೈಪ್ 1 ಕ್ವಶನ್ನು, ಇದು ಟೈಪ್ 2 ಕ್ವಶನ್. ಸೊ ಬೆಟರ್ ನೀವು ಇದು ಕಂಟಿನ್ಯೂಟಿನ ಚೂಸ್ ಮಾಡೋಕ್ಕಿಂತ ಬೆಟರು ಈ ಚಾಪ್ಟರ್ನ ಚೂಸ್ ಮಾಡಿದ್ರೆ ನೀವು ಈಸಿಯಾಗಿ ಇಲ್ಲಿ 4 ಮಾರ್ಕ್ಸ್ ತೊಗೋಬೋದು. ಯಾಕಪ್ಪ ಅಂತಂದ್ರೆ ಕಂಟಿನ್ಯೂಟಿ ಸಾಲ್ವ್ ಮಾಡಬೇಕಪ್ಪ ಅಂತಂದ್ರೆ ನಿಮಗೆ ಒಂದಿಷ್ಟು LHL RHL ಪ್ರಾಪರ್ಟಿ ಗೊತ್ತಿರಬೇಕು. ಆ್ಯಂಡ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಅದನ್ನ ಮಿಸ್ಟೇಕ್ ಮಾಡ್ತಾರೆ. ಸೊ ಇದರೊಳಗೆ ಯಾವುದೂ ಮಿಸ್ಟೇಕ್ ಆಗೋದಿಲ್ಲ ಅಂತ ಅನ್ಕೋತೀನಿ. ಯಾಕಪ್ಪ ಅಂತಂದ್ರೆ ಜಸ್ಟ್ ಮಲ್ಟಿಪ್ಲಿಕೇಶನ್ ಇರುತ್ತೆ, ಭಾಳ ಅಂದರೆ ಎಡಿಷನ್ನು ಸಬ್ಸ್ಟ್ರಾಕ್ಷನ್ ಅಷ್ಟೇ ಇರುತ್ತೆ. ಇದಂತೂ ಎಲ್ಲ ನೀವು ಪ್ರೈಮರಿಯಿಂದನೂ ಕಲ್ಕೋತಾ ಬಂದಿರ್ತೀರಿ. ಜಸ್ಟ್ ಇದನ್ನ ಅಪ್ಲೈ ಮಾಡಿ ಯಾವುದೂ ನೆಗೆಟಿವ್ ಸೈನ್ನ ಮಿಸ್ಟೇಕ್ ಮಾಡಲಾರ ಸಾಲ್ವ್ ಮಾಡಿದ್ರಿ ಅಂದ್ರೆ ಆರಾಮಾಗಿ ನೀವು ಇಲ್ಲಿ ಪಾರ್ಟ್ ಇ ಒಳಗೆ 4 ಮಾರ್ಕ್ಸಿಗೆ ಔಟ್ ಆಫ್ 4 ಮಾರ್ಕ್ಸ್ ತೊಗೋಬೋದು. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದೇ ಥರ ನಿಮಗೆ ನೆಕ್ಸ್ಟ್ ಕಂಟೆಂಟ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಪಾರ್ಟ್ ಸಿ ಮತ್ತು ಪಾರ್ಟ್ ಬಿನೂ ಮಾಡೋಕೆ ಐ ವಿಲ್ ಟ್ರೈ ಟು ಡೂ. ಸೊ ಎಲ್ಲರೂ ಏನು ಮಾಡಿರಿಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್.